ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಶೇರ್ ಮಾರ್ಕೆಟ್ ಯಾವತ್ತೂ ಬೀಳಲ್ಲ, ಶಾಶ್ವತವಾಗಿ ಬಿದ್ದಿಲ್ಲ. ಬಡವರು ಅವ್ರ ಹತ್ರ ಇರೋ ₹1 ಹೆಂಗೆ ಖಾಲಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ, ಅವನ ಹತ್ರ ಇರೋ ₹1 ₹100 ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಬೇಕಾದ್ರೆ ಬುಕ್ಕಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು 10 ವರ್ಷ ಬಿಟ್ಟು ನೋಡಿ, ಇದೇ ನಿಫ್ಟಿ 1 ಲಕ್ಷ ಗಡಿ ದಾಟಿರುತ್ತೆ. ಆ ಗಾಳಿಗೆ ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀರಾ, ಆ ಗಾಳಿ ಮಾರೋ ಕಂಪ್ನಿ ಶೇರಲ್ಲಿ ಯಾಕೆ ಇನ್ನೂ ದುಡ್ಡು ಹಾಕಿಲ್ಲ ನೀವು? ಯಂಗ್ಸ್ಟರ್ಸ್ ಲೈಕ್ ಮೀ, ಐ ವಿಲ್ ನಾಟ್ ಪುಟ್ ಇನ್ FD. ಜಸ್ಟ್ ₹200 ಇತ್ತು. ₹200 ಅದು 8,000ಕ್ಕೆ ಹೋಯ್ತು. 2 years ಬ್ಯಾಕು 3,500 ಇದ್ದಿದ್ದು 12,000 ಟಚ್ ಆಗಿದೆ. 50,000ನ ಅಪ್ಪಿ ಒಂದು 75,000 1 ಲಕ್ಷ ಆಯಿತು ಅನ್ಕೊಳ್ಳಿ. ಅಲ್ಲಿಗೆ ಆ ಹುಡುಗನ ಲೈಫ್ ಎಂಡ್ ಅಂತ. ಸೊ ಕಡಿಮೆ ಕ್ಯಾಪಿಟಲ್ ಇರೋರಿಗೆ ದ ಸಿಂಪಲ್ ಸಜೆಷನ್ ಇಸ್ ಅಪ್ಲೈ ಫಾರ್ IPOs ಅಲ್ಲೇ ನನ್ನ ಸ್ಟೂಡೆಂಟ್ಸು ವರ್ಷಕ್ಕೆ 50ರಿಂದ ₹1 ಲಕ್ಷ ಸಂಪಾದನೆ ಮಾಡ್ತಾರೆ ವಿತೌಟ್ ಮಿಸ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಗೆ ಹೋಗಬೇಡಿ, ಫ್ಯೂಚರ್ಸಲ್ಲಿ ಫ್ಯೂಚರ್ ಇಲ್ಲ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಜೊತೆಗೆ ಇವತ್ತಿನ ಈ ಹೂಡಿಕೆ ಅವೇರ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ನ ಈ ಸರಣಿಯಲ್ಲಿ ಮಾತನಾಡೋಕೆ TIDI ಅಕಾಡೆಮಿಯ ಡೈರೆಕ್ಟರ್ ಆಗಿರುವಂಥ ಮನೋಜ್ ಕುಮಾರ್ ಅವರಿದ್ದಾರೆ. ಮನೋಜ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಇದುವರೆಗೆ ಹಲವು ಹಂತಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಈ ಹಿಂದಿನ ಎಪಿಸೋಡ್ಸಲ್ಲಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ, ಇನ್ವೆಸ್ಟ್ಮೆಂಟ್ ಕಡೆ ಮುಖ ಮಾಡ್ತಿದ್ದಾರೆ. ಟ್ರೆಡಿಷ್ನಲ್ FD RD ಬಿಟ್ಟು ನಿಧಾನಕ್ಕೆ ಒಂದಷ್ಟು ಭಾಗವನ್ನು ಈ ಕಡೆ ಡೈವರ್ಸಿಫೈ ಮಾಡ್ತಿದ್ದಾರೆ. ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗ್ತಿದ್ದಾವೆ ದೊಡ್ಡ ಸಂಖ್ಯೆಯಲ್ಲಿ. ಆದರೂ ಕೂಡ ತುಂಬ ಜನಕ್ಕೆ ಭಯ ಕೂಡ ಇದೆ. ಡೆಫಿನೆಟ್ಲಿ ಮನೆ ಮಠ ಕಳ್ಕೊಳ್ಳೋದು, ಮಾರ್ಕೆಟಿಗೆ ಹೋದರೆ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಜೂಜಿನ ರೀತಿ ಅನ್ನೋ ಒಂದು ಪರಿಕಲ್ಪನೆಗಳು ಕೂಡ ಇದೆ. ಅದಕ್ಕೆ ಕಾರಣ ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೆಬಿ ಕೊಡೋ ಡೇಟಾ ಆ್ಯಂಡ್ ಈ ಬ್ರೋಕರೇಜ್ ಹೌಸ್ಗಳು ಆಗಾಗ ಕೊಡೋ ಡೇಟಾ, 97% ಜನ ದುಡ್ಡು ಕಳ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ ಅಂತ ಅವಾಗ ಹೋಗಿ ಬರೋದು, ಇದೆಲ್ಲ ಬಂದಾಗ ತುಂಬ ಜನ ಹೆದರ್ಕೊಳ್ತಾರೆ, ಗಾಬರಿ ಆಗ್ತಾರೆ. ಇದು ಒಂಥರ ಜೂಜಾಟ ಅನ್ನೋ ರೀತಿಲಿ ಪರಿಕಲ್ಪನೆ ಬರುತ್ತೆ. ಸೊ ಷೇರು ಮಾರುಕಟ್ಟೆಯಲ್ಲಿ ಶಿಸ್ತಿನ ಹೂಡಿಕೆ ಅಂದರೆ ಏನು, ಜೂಜಾಟ ಅಂದರೆ ಏನು, ಡೂಸ್ ಆ್ಯಂಡ್ ಡೋಂಟ್ಸ್ ಏನು? ಡೆಫಿನೆಟ್ಲಿ. ಸೊ ನಮಸ್ತೆ ಎಲ್ಲರಿಗೂ, ನಮಸ್ಕಾರ ಸರ್. ಸೊ ಈ ವಿಡಿಯೋ ಮೇನ್ ಗುರಿ ಸರ್. ಸೊ ಈ ಒಂದು ಕಾನ್ಸೆಪ್ಟ್ ನಾನು ಹೇಳ್ಕೊಡ್ತೀನಿ. ಸೊ ಶೇರ್ ಮಾರ್ಕೆಟಲ್ಲಿ ದುಡ್ಡು ಇದೆ, ದುಡ್ಡು ಕಳ್ಕೋಬೋದು. ಎರಡಕ್ಕೂ ವ್ಯತ್ಯಾಸ ಏನಂದರೆ ಜ್ಞಾನ. ಸೊ ಇಲ್ಲಿ ನಾನು ಇವತ್ತೇನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಶೇರ್ ಮಾರ್ಕೆಟಲ್ಲಿ 100% ದುಡ್ಡಿದೆ, ಬಟ್ ಅದನ್ನು ತಗೊಳ್ಳೋದಕ್ಕೆ ಒಂದು ನಾಲೆಜ್ ಅನ್ನೋದು ಬೇಕಾಗತ್ತೆ. ಸೊ ಇಲ್ಲಿ ನಾನು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ನಿಫ್ಟಿ ಅಂದರೆ ಏನು, ಫಸ್ಟ್ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ. ನಿಫ್ಟಿ ಅಂದರೆ, ಸೊ ನಮ್ಮ ಭಾರತದ ಟಾಪ್ 50 ಕಂಪನಿಗಳನ್ನು ನಿಫ್ಟಿ ಅಂತ ಕರಿತೀವಿ. ಸೊ ನಮ್ಮ ನಿಫ್ಟಿ ನೀವು ನೋಡ್ಬೋದು, ಕಳೆದ 25 ವರ್ಷಗಳಿಂದ ಎಲ್ಲೂ ಸಹ ಬಿದ್ದಿಲ್ಲ. ಶೇರ್ ಮಾರ್ಕೆಟ್ ಯಾವತ್ತೂ ಬೀಳಲ್ಲ, ಶಾಶ್ವತವಾಗಿ ಬಿದ್ದಿಲ್ಲ, ಮುಂದೇನೂ ಬೀಳಲ್ಲ. ಬಟ್ ಬಿದ್ದರೂ ಸಹ ನೀವು ಗ್ರಾಫಲ್ಲಿ ನೋಡಿದ್ರೆ, ಬಿದ್ದರೂ ಸಹ 6 ತಿಂಗಳು ಇಲ್ಲ 1 ವರ್ಷ ಕಾಯೋಷ್ಟು ತಾಳ್ಮೆ ನಿಮ್ಮಲ್ಲಿದೆಯಾ ಅಂತ ತಿಳ್ಕೊಬೇಕು. ತಾಳ್ಮೆನೇ ಇಲ್ಲ, ನಾನು ಇವತ್ತೇ ದುಡ್ಡು ಹಾಕಿ ಇವತ್ತೇ ಬೇಕು ಅಂದರೆ ತುಂಬ ರಿಸ್ಕಿ ಆಗುತ್ತೆ ಶೇರ್ ಮಾರ್ಕೆಟು. ಇಲ್ಲಿ ಕಾಯ್ಕೊಂಡು ಕುತ್ಕೋಬೇಕು. ಜಸ್ಟ್ ಲೈಕ್ ಶ್ರೀಗಂಧದ ಮರ. ಸೊ ನೀವು ಶ್ರೀಗಂಧದ ಮರ ಹಾಕಿ 20 ವರ್ಷ ಕಾಯ್ತಾರೆ. ಸೊ ಒಂದು ಟೊಮೊಟೊ ಗಿಡ ಹಾಕಿ 3 ತಿಂಗಳು ಕಾಯ್ತಾರೆ. ಶೇರ್ ಮಾರ್ಕೆಟ್ ಅಂದರೆ ಇವತ್ತೇ ಹಾಕಿ ಇವತ್ತೇ ಎತ್ಕೊಂಡು ಹೋಗ್ಬಿಡೋಣ ದುಡ್ಡು ಅಂತ ಬರ್ತಾರೆ. ಸೊ ಈ ಮೈಂಡ್ ಸೆಟ್ಟನ್ನು ಕ್ಲಾರಿಟಿ ಇಟ್ಕೋಬೇಕು. ಶೇರ್ ಮಾರ್ಕೆಟಲ್ಲಿ ದೀರ್ಘಾವಧಿಯಲ್ಲಿ ಯಾರೂ ಕಳ್ಕೊಂಡಿರೋರು, ನಾಳೆಗೆ ಬೇಕಾಗಿರೋ ದುಡ್ಡನ್ನು ಹಾಕಬೇಡಿ. ಎಸ್. ಸೊ ನನಗೆ ಇನ್ನೊಂದು 15 ವರ್ಷ ದುಡ್ಡು ಬೇಡ. ಸೊ ನಾನು ಇವಾಗಿಂದಾನೆ ಸ್ವಲ್ಪ ಸ್ವಲ್ಪನೇ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಕೊಬಂದರೆ 15 ವರ್ಷಕ್ಕೆ ನಿಮ್ಮ ದುಡ್ಡು, ನೀವು ಹಾಕಿರೋ ₹1 ₹100 ಆಗಿ ವಾಪಸ್ ಬರುತ್ತೆ. ಮೇ ಬಿ 20 ವರ್ಷಕ್ಕೆ ನೀವು ಹಾಕೋ ₹1 ₹100 ಆಗಿ ಬರುತ್ತೆ. ಸೊ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದರೆ, ಬಡವ್ರಿಗೂ ಶ್ರೀಮಂತರಿಗಿರೋ ವ್ಯತ್ಯಾಸ ಏನಂದರೆ, ಬಡವರು ಅವ್ರ ಹತ್ರ ಇರೋ ₹1 ಹೆಂಗೆ ಖಾಲಿ ಮಾಡಿ ತಿಂದು ಏನೋ ಅದನ್ನು ಖಾಲಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ, ಅವನ ಹತ್ರ ಇರೋ ₹1 ₹100 ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಸೊ ದಿ ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನಮ್ಮ ಸ್ಟಾಕ್ ಮಾರ್ಕೆಟು ಕಳೆದ 25 ವರ್ಷಗಳಿಂದ, ಕಳೆದ 30 ವರ್ಷಗಳಿಂದ ಎಲ್ಲೂ ಬಿದ್ದಿಲ್ಲ. ಬಿದ್ದರೂ ಸಹ ನೀವು ಅಬ್ಸರ್ವ್ ಮಾಡಿ, ಕರೋನಾ ಟೈಮಲ್ಲಿ ಬಿತ್ತು, 3 ತಿಂಗಳು ಬಿತ್ತು. ಅದಾದಮೇಲೆ ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರೆ ಮತ್ತೆ ಎಲ್ಲಿ ಪಾಯಿಂಟ್, ಯಾವ ಪಾಯಿಂಟಿಂದ ಬಿತ್ತೋ ಅದೇ ಪಾಯಿಂಟಿಗೆ ಬಂದು ನಿಂತ್ಕೊಂಡು ಅಲ್ಲಿಂದ ಡಬಲ್ ಆಯಿತು ಮಾರ್ಕೆಟ್.
ಸೊ ಮಾರ್ಕೆಟು ಯಾವತ್ತಿದ್ರೂ ಲೈಫ್ ಲಾಂಗ್ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಇದನ್ನು ಯಾರೂ ನಿಲ್ಲಿಸಲ್ಲ. ಇವತ್ತು ನಿಫ್ಟಿ ನೀವು ನೋಡ್ತಾ ಇದ್ದೀರಾ 25,400 ಬೇಕಾದ್ರೆ ಇವತ್ತು ನೀವು ಬುಕ್ಕಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು 10 ವರ್ಷ ಬಿಟ್ಟು ನೋಡಿ, ಇದೇ ನಿಫ್ಟಿ 1 ಲಕ್ಷ ಗಡಿ ದಾಟಿರುತ್ತೆ. ಮಧ್ಯದಲ್ಲಿ ಮೇಲೆ ಕೆಳಗೆ ಆಗಿರುತ್ತೆ ಅವಾಗ. ಆ ಮೇಲೆ ಕೆಳಗೆ ಆಗೋ ಹಂತದಲ್ಲಿ ಟ್ರೇಡರ್ಸ್ಗಳು ಅಂತ ಬರ್ತಾರಲ್ಲ, ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡೋ ಅಂತ ಮೈಂಡ್ಸೆಟ್ ಇಟ್ಕೊಂಡು ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಇರೋ ₹1 ಇನ್ನೊಂದು ₹3 ಇಲ್ಲ ₹4 ಸಾಲ ಮಾಡಿ ಹಾಕ್ತಾರೆ. ಆ ಸಾಲ ಕೊಡೋದು ಯಾರು? ಬ್ರೋಕರ್ಸ್. ಸೊ ಅದಕ್ಕೆ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತಲೂ ಕರಿತೀವಿ, ಇಲ್ಲ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತಲೂ ಕರಿತೀವಿ. ಸೊ ಇವಾಗ ನನ್ನ ಹತ್ರ 1 ಲಕ್ಷ ಇದೆ, ನಾನು ₹1 ಲಕ್ಷ ಇನ್ಫೋಸಿಸ್ ತೊಗೊಂಡೆ ಶೇರ್ಸ್. ಬಟ್ ಇನ್ಫೋಸಿಸ್ ಏನಾದ್ರು 10% ಹೋದರೆ ನನಗೆ ಬರೀ 10,000 ಬರ್ತದೆ. ಹೆಂಗಿರೂ ಇವ್ರು ಮಾರ್ಜಿನ್ ಕೊಡ್ತಾರೆ ಬ್ರೋಕರ್ಸ್. ಬ್ರೋಕರ್ಸ್ ಏನಂದರೆ ದೇ ವಿಲ್ ಟೆಂಪ್ಟ್ ಯು. ಸೊ ಟೆಂಪ್ಟ್ ಮಾಡಿದಾಗ ನಾವೇ ಅನ್ಕೋತೀವಿ, ಹೆಂಗಿರೋ 3 ಲಕ್ಷ ಸಾಲ ಕೊಡ್ತಾನೆ, 4 ಲಕ್ಷಕ್ಕೆ ತೊಗೊಂಬಿಡ್ತೀವಿ. ಅದು 10% ಮೇಲಕ್ಕೆ ಹೋಗೋಬೋದು, 10% ಬಿದ್ದುಬಿಡುತ್ತೆ, 40,000 ಹೋಯ್ತು. ನೀವು ಹಾಕಿದ್ದು 1 ಲಕ್ಷದಲ್ಲಿ ಒಂದೇ ಟ್ರೇಡಲ್ಲಿ 40,000 ಕಳ್ಕೊಂಡ್ರಿ. ಈ ಥರ 2 ಸತಿ ಆದರೆ ಅವ್ರ ಅಕೌಂಟು ವಾಶೌಟ್ ಆಗುತ್ತೆ. ಸೊ ಇದರಿಂದ ಶೇರ್ ಮಾರ್ಕೆಟ್ಗೆ ತುಂಬ ಜನ ಅವ್ರಿಗೆ ಯಾರಿಗೂ ಆಗಿರೋ ಕಹಿ ಘಟನೆಯನ್ನು ನೆನೆಸ್ಕೊಂಡು ಮುಂದಕ್ಕೆ ಬರೋದಕ್ಕೆ ಹೆದರ್ಕೋತಾ ಇದ್ದಾರೆ. ನನ್ನ ಪ್ರಕಾರ ಎಲ್ಲರೂ ಶೇರ್ ಮಾರ್ಕೆಟ್ಗೆ ಬಂದು ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಹೂಡಿಕೆ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಒಂದು ಸಿಂಪಲ್ ನಮ್ಮೆಲ್ಲರ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಇಟ್ಕೊಂಡು ನಾನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದಿದ ತಕ್ಷಣ ನಾನೇನು ಮಾಡ್ತೀನಿ, ಸೊ ಹಲ್ಲುಜ್ತೀನಿ, ಸ್ನಾನ ಮಾಡ್ತೀನಿ, ಆ್ಯಂಡ್ ಶಾಂಪೂ ಹಾಕ್ಕೋತೀನಿ, ಲಕ್ಸ್ ಸೋಪ್ ಹಾಕ್ಕೋತೀನಿ, ಇಲ್ಲ ಲೈಫ್ ಬಾಯ್ ಸೋಪ್ ಹಾಕ್ಕೋತೀನಿ, ಎಲ್ಲ ನಿತ್ಯದ ಬಳಕೆಯ ವಸ್ತುಗಳು. ಸೊ ಅದು ಮಾಡುವಂಥ ಕಂಪನಿ ಅದು ಹಿಂದೂಸ್ತಾನ್ ಯೂನಿಲಿವರ್. ಸೊ ಇವರು ಪ್ರಾಡಕ್ಟ್ಸ್ನ ಒಂದು ಸತಿ ಸುಮ್ಮನೆ ಕಣ್ಣಾಯಿಸಿ ನಾವು ನೋಡಿದವಾಗ ಏನೇನಿದೆ ಅಂದರೆ, ಇವ್ರದ್ದು ವೀಲ್ ಸೋಪ್ ಗೊತ್ತಿದೆ, ಬೂಸ್ಟು, 3 ರೋಸಸ್, ಬ್ರೂ ಕಾಫಿ, ತಾಜ್ ಮಹಲ್, ಕ್ಲಿನಿಕ್ ಪ್ಲಸ್ ಶಾಂಪೂ ಆ್ಯಂಡ್ ಕಂಫರ್ಟ್, ಒಂದು 7-8 ಥರ ಹಾರ್ಲಿಕ್ಸ್ ಇದೆ, ಕಿಸಾನ್ ಇದೆ, ನಾರ್ ಇದೆ, ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ ಇದೆ, ಲಿಪ್ಟಾನ್, ಲಿರಿಲ್. ಸೊ ಟಿ ವಿಯಲ್ಲಿ ಐ ಲುಕ್ ಅಟ್ ಕಮರ್ಷಿಯಲ್ಸ್. ವಿಮ್ ಸೋಪ್ ಬಂತು, ನಮ್ಮ ವೈಫ್ ಸುಮ್ಮನೆ ಕೂತಿದ್ರು, ಆ ವಿಮ್ ಸೋಪ್ದು ಆ್ಯಡ್ ಬಂತು, ಅದೇನೋ ಪಾತ್ರೆ ತಿಕ್ಕೋದು. ಆವಾಗ ಹೋಗಿ ಪಾತ್ರೆ ತಿಕ್ತಾ ಇದ್ದಾರೆ. ಇದರಿಂದ ಯಾರಿಗೆ ನಷ್ಟ ಆಯ್ತು ಅಂದರೆ ನನಗೆ ನಷ್ಟ ಆಯಿತು. ಇವು ಸುಮ್ಮನೆ ಕೂತಿದ್ರು, ಹೋಗ್ಬಿಟ್ಟು ವಿಮ್ ಸೋಪು ಜೋರಾಗಿ ಹಾಕ್ಬಿಟ್ಟು ಜಾಸ್ತಿ ತಿಕ್ಬಿಟ್ರು, ನೊರೆ ಬಂತು, ಪಾತ್ರೆ ಕ್ಲೀನ್ ಆಯಿತು, ದುಡ್ಡು ಯಾರ್ದು ಖರ್ಚಾಯಿತು? ನಮ್ಮದು. ಈ ದುಡ್ಡೆಲ್ಲ ಎಲ್ಲೋ ಹೋಯ್ತು? ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋ ಕಂಪ್ನಿಗೆ ಹೋಯ್ತು. ಸೊ ಪ್ರತಿನಿತ್ಯ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋರು ₹100 ಆದರೂ ನೀವು ದಿನಕ್ಕೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿಯಿಂದ ₹100 ಈ ಕಂಪ್ನಿಗೆ ಹೋಗ್ತಾ ಇದೆ. ತಿಂಗಳಿಗೆ ₹3,000 ಈ ಕಂಪ್ನಿಗೆ ದುಡ್ಡು ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರು, ಅದೇ 3,000 ಇಟ್ಕೊಂಡು ಈ ಕಂಪ್ನಿ ಬೆಳೀತಾನೇ ಇದೆ. ಈ ಶೇರು ಒಂದು ಕಾಲದಲ್ಲಿ ₹200 ಇದ್ದಿದ್ದು ಇವತ್ತು ₹3,000 ಹೋಗಿದೆ. ಎಲ್ಲ ನಿಮ್ಮದೇ ದುಡ್ಡು, ನೀವು ತಗೊಂಡಿಲ್ಲ ಅಷ್ಟೇ, ನೀವು ಕೊಟ್ರಿ, ಈಸ್ಕೊತಾ ಇಲ್ಲ. ಮಾರ್ಕೆಟ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಜನ, ಈಸ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಏನಂದರೆ ಯಾರಾದ್ರೂ ಕೇಳಿದ್ರೆ ಶೇರ್ ಮಾರ್ಕೆಟ್ ಅಂದರೆ ಭಯ, ಕಳ್ಕೊತೀವಿ. ಯಾಕೆ ಭಯ ಪಡ್ತೀರಾ? ದೊಡ್ಡ ಒಂದು ತಂಡನೇ ರೆಡಿ ಮಾಡಿದ್ದೀನಿ. ಸೊ ಅಷ್ಟು ಜನ ಎಜುಕೇಟೆಡ್ NASM ಸರ್ಟಿಫೈಡ್ ಎಂಪ್ಲಾಯೀಸ್ ನನ್ನ ಹತ್ರ ಇದ್ದಾರೆ. ನಾನು ನಿಮಗೆ ಹೇಳ್ಕೊಡ್ತೀನಿ. ಜೊತೆಗೆ ನಟರಾಜ್ ಸರ್ ಅನ್ನೋ ಒಂದು ಸೀನಿಯರ್ ಫ್ಯಾಕಲ್ಟಿನೂ ಇದೆ, ನಾವು ನಿಮಗೆ ತಿಳುವಳಿಕೆ ಹೇಳ್ಕೊಡ್ತೀವಿ. ಸೊ ಇದೊಂದು ಕಂಪನಿ ಆಯಿತು, ಹಿಂದೂಸ್ತಾನ್ ಯೂನಿಲಿವರ್. ಇದನ್ನು ನೋಡಿದ ತಕ್ಷಣ ನಿಮ್ಗೇನು ಅನಿಸ್ತು? ಈ ಕಂಪನಿ ನಮ್ಮ ಹತ್ರ ಒಳ್ಳೆ ವ್ಯಾಪಾರ ಮಾಡ್ಕೋತದೆ, ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. ಇನ್ನೊಂದು ಕಂಪ್ನಿ ಸರ್, ಇದು ವೆರಿ 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 ಕಾಂಟ್ರವರ್ಸಿ ಅಂತ ಕಂಪನಿನೇ ಆಗಿರ್ಬೋದು. ಇದು ಪೇರೆಂಟ್ಸಲ್ಲಿ ಭಯ ಹುಟ್ಟಿಸಿರೋ ಕಂಪ್ನಿ. ಯಾವುದು? ಪೆಪ್ಸಿ, ದಟ್ ಈಸ್ ವರುಣ್ ಬ್ಯೂರೇಜಸ್. ಸೊ ಇವಾಗ ಮಕ್ಕಳೆಲ್ಲ ಪೆಪ್ಸಿ ಕುಡಿತಾರೆ. ಏನು ಚಿಕ್ಕ ಹುಡುಗರು ಹೋಗೋದು ಡಾಮಿನೋಸ್ಗೆ. ವರುಣ್ ಬೆವರೇಜಸ್ ಅವರು ಮ್ಯಾನುಫ್ಯಾಕ್ಚರರ್. ಎಸ್, ದೇ ಆರ್ ದ ಮ್ಯಾನುಫ್ಯಾಕ್ಚರರ್ಸ್. ಇಂಡಿಯಾ ಝೋನ್ ಅವ್ರದ್ದೇ. ಸೊ ಅವ್ರೇನು ಮಾಡ್ತಾರೆ, ಬರೀ ಪೆಪ್ಸಿ ಒಂದೇ ಮಾರ್ತಾ ಇಲ್ಲ. ಪೆಪ್ಸಿ ಪೇರೆಂಟ್ಸ್ ಏನು ಹೇಳ್ತಾರೆ, ಪೆಪ್ಸಿ ಕುಡಿಬೇಡಪ್ಪ, ಇದು ಹೆಲ್ತ್ಗೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನು ಮಾಡಿದ್ರು, ಮೌಂಟೇನ್ ಡ್ಯೂ ಅನ್ನೋ ಕಂಪ್ನಿ ಓಪನ್ ಮಾಡಿದ್ರು. ಮೌಂಟೇನ್ ಡ್ಯೂ ಇಸ್ ಆಲ್ಸೋ ಪೆಪ್ಸಿ ಕಂಪ್ನಿ. ಕುರ್ಕುರೆ ತಿನ್ನಬೇಡಿ, ತಿನ್ನಬೇಡಿ ಅಂತಾರೆ, ಬಟ್ ಕುರ್ಕುರೆ ತಿಂತಾರೆ. ಕುರ್ಕುರೆ ಇಸ್ ಅ ಬಿಗ್ಗೆಸ್ಟ್ ಬ್ರ್ಯಾಂಡ್. ಎಲ್ಲಿ ನೋಡಿದ್ರು ಚಿಕ್ಕ ಮಕ್ಕಳು ಕುರ್ಕುರೆ ತಿಂತಾ ಇರ್ತಾರೆ, ಲೇಸ್ ತಿಂತಾ ಇರ್ತಾರೆ, ಇಲ್ಲ ಪೆಪ್ಸಿ ಕುಡಿತಾ ಇರ್ತಾರೆ, ಇಲ್ಲ ಟ್ರಾಪಿಕನ್ನ ಕುಡಿತಾ ಇರ್ತಾರೆ. ಸರ್, ಹಿಂದೂಸ್ತಾನ್ ಯೂನಿಲಿವರ್ ಚಾರ್ಟ್ ಓಪನ್ ಮಾಡಿದ್ದೀನಿ. ಈ ಶೇರು 10 ಇಯರ್ಸ್ ಬ್ಯಾಕ್ ನೀವು ನೋಡಿದ್ರೆ ₹700 ಇವತ್ತು ₹3,000 ಹೋಗಿದೆ. ಸೊ ಇವಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಏನಂದ್ರೆ ಸರ್, KTM ಡ್ಯೂಕ್ನ 100ಅಲ್ಲಿ ಹೊಡಿತಾರೆ ಸ್ಪೀಡು, ಲೈಫನ್ನ ರಿಸ್ಕ್ ಮಾಡ್ತಾ ಇದ್ದಾರೆ. ಅದೇ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಶೇರ್ ಮಾರ್ಕೆಟ್ ಬನ್ನಿ ಅಂದರೆ ಬೇಡ ನನಗೆ ಅಲರ್ಜಿ ಅಂತಾರೆ.
ಸೊ ಮೈಂಡ್ ಸೆಟ್ನ ಬೆಳೆಸ್ಕೋಬೇಕಾಗತ್ತೆ. ಲೈಫೇ ರಿಸ್ಕ್ ಮಾಡ್ಕೊಂಡು KTM ಡ್ಯೂಕ್ ಓಡಿಸ್ತಾ ಇದ್ದೀರ ಅಂದರೆ ಹೆಲ್ಮೆಟ್ ಇಲ್ದಿರ 2 ವೀಲರಲ್ಲಿ ಹೋಗ್ತಾರೆ. ಸೊ ಇದು ಹಿಂದೂಸ್ತಾನ್ ಯೂನಿಲಿವರ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಇಟ್ ಹ್ಯಾಸ್ ಗ್ರೋನ್ ಅಪ್ ಬೈ 5 ಟೈಮ್ಸ್. ಸೊ FDL ಇಟ್ಟಿದ್ರೆ ನಿಮಗೆ ಜಸ್ಟ್ 2 ಟೈಮ್ಸ್ ಬೆಳೀತಾ ಇತ್ತು, ಇದು 5 ಟೈಮ್ಸ್ ಬೆಳೆದಿದೆ. ನೆಕ್ಸ್ಟ್ ಬಜಾಜ್ ಫಿನಾನ್ಸ್ 10 ಇಯರ್ಸ್ ಬ್ಯಾಕ್ ನೀವು ನೋಡಿದ್ರೆ ಜಸ್ಟ್ 200 ರೂಪಾಯಿಲಿತ್ತು. 200 ರೂಪಾಯಿ, 200 ರೂಪಾಯಿಂದ ಅದು 8,000ಕ್ಕೆ ಹೋಯ್ತು. 8,000 ಯೋಚನೆ ಮಾಡ್ಬೋದು. ಸೊ 200 ರೂಪಾಯಲ್ಲಿ ನಾವು ಸುಮ್ಮನೆ ಏನೋ ಒಂದು ಕುರ್ಕುರೆ ತಿನ್ನೋ ಬದಲ ಇಲ್ಲ ಏನೋ ಒಂದು ಪೆಪ್ಸಿ ಕುಡಿಯೋ ಬದಲು 200 ರೂಪಾಯಿ ಹಾಕಿದರೆ 8,000 ವಾಪಸ್ ಬಂತು. ಸೊ ಶೇರ್ ಮಾರ್ಕೆಟ್ ಅಂದರೆ ನನ್ನ ಪ್ರಕಾರ ವೆರಿ ಸಿಂಪಲ್ ಸರ್. ನೀವು 1 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ, ಬಟ್ ಟೈಮ್ ಕೊಡಬೇಕು. ಸಿ ಬಜಾಜ್ ಬ್ರ್ಯಾಂಡ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಇನ್ ಇಂಡಿಯಾ, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್. 2022ರಲ್ಲಿ 3,500 ರೂಪಾಯಿ ಇದ್ದಿದ್ದು ಶೇರು ಇವತ್ತು 12,000 ಟಚ್ ಆಗಿದೆ. 2022 2 ಇಯರ್ಸ್ ಬ್ಯಾಕ್ 3,500 ಇದ್ದಿದ್ದು 12,000 ಟಚ್ ಆಗಿದೆ. ಓಕೆ, ಇದೆಲ್ಲ ನಮಗೆ ನೋಡಿದಾಗ ಅನ್ಸುತ್ತೆ ಇಲ್ಲಿ ಕರೆಕ್ಟ್ ಆಗಿ ಪಿಕ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ನಲ್ಲಿ ವೆಲ್ತ್ ಗ್ರೋ ಮಾಡ್ಬೋದು ಅಂತ. ಬಟ್ ಕರೆಕ್ಟಾಗಿ ಪಿಕ್ ಮಾಡೋದು ಹೇಗೆ ಸರ್? screener.in ಅಂತ ಒಂದು ಬ್ಯೂಟಿಫುಲ್ ವೆಬ್ಸೈಟ್ ಇದೆ. ಇದರಲ್ಲಿ ನಿಮಗೆ ರೆಡಿಮೇಡ್ ಸ್ಕ್ರೀನರ್ಸ್ ಇದೆ. ರೆಡಿಮೇಡ್ ಸ್ಕ್ರೀನರ್ಸ್. ನಾನು ಈ ಸ್ಕ್ರೀನ್ಸ್ಗೆ ಹೋದೆ, ಇಲ್ಲಿ ನೀವು ನೋಡ್ಬೋದು ಲೋ ಆನ್ 10 ಇಯರ್ ಆವ್ರೇಜ್ ಅರ್ನಿಂಗ್ಸ್, ಕೆಪಾಸಿಟಿ ಎಕ್ಸ್ಪೆನ್ಷನ್, ಅಂದರೆ ಯಾವುದೇ ಒಂದು ಕಂಪ್ನಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಆಗ್ತಿರೋದು. ನೆಕ್ಸ್ಟ್ ಗ್ರೋತ್ ವಿತೌಟ್ ಡೈಲ್ಯೂಷನ್, FII ಬೈಯಿಂಗ್ ನಡೀತಾ ಇರೋ ಕಂಪನೀಸು. FII ಬೈಯಿಂಗ್ ನಡೀತಾ ಇರೋ ಕಂಪ್ನೀಸ್ ಯಾವುದ್ಯಾವ್ದಿದೆ? ಬಾಷಲ್ಲಿ FII ಬೈಯಿಂಗ್ ನಡೀತಾ ಇದೆ. JSW ಇನ್ಫ್ರಾಸ್ಟ್ರಕ್ಚರಲ್ಲಿ FII ಬೈಯಿಂಗ್ ನಡೀತಿದೆ. ಇಂಡಿಯನ್ ರಿನ್ಯೂವೇಬಲ್ ದಟ್ ಈಸ್ IREDA ಅದರಲ್ಲೂ FII ಬೈಯಿಂಗ್ ನಡೀತಿದೆ. ಸ್ಕ್ಯಾಫ್ಲರ್ ಇಂಡಿಯಾ ಅಲ್ಲಿ ನಡೀತಿದೆ. FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡು ಹಾಕ್ತಿದ್ದಾರೆ ಅಂತ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡು ಹಾಕ್ತಾ ಇದ್ದಾರೆ, ಬೈ ಮಾಡ್ತಿದ್ದಾರೆ. ನೆಕ್ಸ್ಟ್ ಪೆಟ್ರೋಸ್ಕಿ ಸ್ಕೋರ್ ಅನ್ನೋದು ಇಟ್ಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಫಾರ್ಮುಲಾ. ಇಟ್ಸ್ ಅ ರೆಡಿಮೇಡ್ ಫಾರ್ಮುಲಾ. ಆ ಫಾರ್ಮುಲಾ ಪ್ರಕಾರ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರೋದ್ರ ಮೇಲೆ ಹಾಕ್ಬೇಕು ನಾನು. ಅದ್ರ ಪ್ರಕಾರ SBI ಪೆಟ್ರೋಸ್ಕಿ ಸ್ಕೋರ್ ಒನ್ ಆಫ್ ದ ಬ್ಯೂಟಿಫುಲ್, ಒನ್ ಆಫ್ ದ 8 ಇದೆ. 8 ಈಸ್ ರಿಯಲಿ ಗುಡ್. ಸೊ ಇದು ಸ್ಕೋರ್ ಬಂದ್ಬಿಟ್ಟು ಎನಿಥಿಂಗ್ ಅಬೋವ್, ಸೊ 9 and above ಆರ್ 8 and above ಆರ್ 1 to 10 ಈ ಥರ ಇರುತ್ತೆ. ಎನಿಥಿಂಗ್ ಅಬೋವ್, ಸೊ ಇಲ್ಲಿ ನೋಡಿ 8 and above ಇಸ್ ಅ ಬ್ಯೂಟಿಫುಲ್ ಸ್ಟಾಕ್. 1000 ಜನಕ್ಕೆ ಟ್ರೈನ್ ಮಾಡೋದ್ರಲ್ಲಿ ನಾನು ಕಂಡಿಡ್ದಿರೋ ಪ್ರಾಬ್ಲಮ್ ಏನಂದರೆ ಯಂಗ್ಸ್ಟರ್ಸ್ ಹತ್ರ ದುಡ್ಡು ಇರಲ್ಲ ಸರ್. 5,000 10,000 ಒಂದು 50,000 ಇರುತ್ತೆ ಅಷ್ಟೇ, ಅದ್ರ ಮೇಲೆ ಇರಲ್ಲ. ಇವ್ರೇನು ಮಾಡ್ತಾರೆ, ಒಂದು 10,000 20 ಹೆಂಗೋ ಕೂಡಿಟ್ಟಿರ್ತಾರೆ 50,000. 50,000 ಶೇರ್ ಮಾರ್ಕೆಟ್ಗೆ ಬರ್ತಾರೆ. ಒಂದ್ಸಲಿ ಕಳ್ಕೊಂಡ್ರೆ ಮತ್ತೆ ಭಯ ಆಗುತ್ತೆ. ಎಸ್. ಆ 50,000 ಯಾವ ಥರ ಜೋಶಲ್ಲಿ ಇರ್ತಾರೆ ಅಂದರೆ ಆ ಫ್ಯೂಚರ್ಸು ಆಪ್ಷನ್ಸ್ ಅದು ಇದು ಇಂಟ್ರಾಡೇ ಮಾಡಿ 50,000 ಅಪ್ಪಿ ತಪ್ಪಿ ಒಂದು 75,000 1 ಲಕ್ಷ ಆಯಿತು ಅಂದ್ಕೊಳ್ಳಿ. ಅಲ್ಲಿಗೆ ಆ ಹುಡುಗನ ಲೈಫ್ ಎಂಡ್ ಅಂತ, ಅಲ್ಲಿಗೆ ಅವ್ನ ಜರ್ನಿ ಮುಗೀತು ಅಂತ. ಯಾಕೆ ಹೇಳಿ, ಅವ್ನ ದುಡ್ಡನ್ನ ಡಬಲ್ ಮಾಡಿದ್ದಾನೆ. 1 ತಿಂಗಳಲ್ಲೇ ಡಬಲ್ ಮಾಡಿರೋನು ಹೆಂಗೆ ಯೋಚನೆ ಮಾಡ್ತಾನಂದರೆ, ಈ ತಿಂಗಳಲ್ಲಿ ದುಡ್ಡು ಡಬಲ್ ಮಾಡಿದ್ದೀನಿ, ಬರೋ ತಿಂಗಳು ಡಬಲ್ಲು, 1 2 ಆಗುತ್ತೆ, 2 8 ಆಗುತ್ತೆ, 8 16 ಆಗುತ್ತೆ, ಈ ಏರಿಯಾ ನಂದೆ, ಈ ಜಾಗ ನಂದೆ, ಪಕ್ಕದ ಏರಿಯಾ ನಂದೆ, ಈ ಥರ ಒಂದು ಡ್ರೀಮ್ಸ್ಗೆ ಹೋಗ್ಬಿಡ್ತಾನೆ. ಇದೇ ಮಾಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೆ 8 ಇಯರ್ಸ್ ಬ್ಯಾಕ್. ಸೊ ನನಗೂ ಅದೇ ಥರ ಒಂದು ಸತಿ ನಾನು ಏನು ಮಾಡಿದ್ದೀನಿ, ಕಾಲೇಜ್ ಫೀಸನ್ನು ನಾನು 70,000 ಕಾಲೇಜ್ ಫೀಸು ತಗೊಂಡು ಕಾಲೇಜ್ ಕಟ್ತೀರ ಹಾಕ್ಬಿಟ್ಟು 37,000 ಮಾಡಿದ್ದೀನಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ, ಒಂದೇ ದಿವಸದಲ್ಲಿ 37,000 ಮಾಡಿರೋ ಮನೋಜ್ ಕುಮಾರ್ ಇದೇ ಥರ ಒಂದು ವಾಟೆವರ್ 100 ಡೇಸ 200 ಡೇಸ ಮಾಡಿದ್ರೆ ಇನ್ನೊಂದು 200 ಡೇಸಲ್ಲಿ ಮರ್ಸಿಡೀಸ್ ಬೆನ್ಸ್ ತೊಗೊಳ್ತೀನಲ್ಲಪ್ಪ ಅಂತ ಫುಲ್ ಖುಷಿ ಆಗ್ಬಿಟ್ಟೆ. ಲಕ್ಕಿಲಿ ನನ್ನ ಫ್ರೆಂಡ್ ಅವತ್ತು ಬಂದು ನಿಲ್ಲಿಸಿ ಸ್ಟಾಪ್ ಮಾಡು ಅಂತ ಹೇಳಿದ್ದಕ್ಕೆ ಫೀಸ್ ಕಟ್ಬಿಟ್ಟು ಮಿಕ್ಕಿದ 37,000 ಮತ್ತೆ ಮಾಡಿದೆ. 37,000 ಹೋಯ್ತು. ದಿಸ್ ಈಸ್ ಅ ಸ್ಟೋರಿ. ಸೊ ನನಗೂ ಸಹ ಜ್ಞಾನ ಇರಲಿಲ್ಲ ವೆನ್ ಐ ವಾಸ್ ಯಂಗ್ ಲೈಕ್ ಯು. ಅವ್ರು ಏನು ಮಾಡಬೇಕು, ನೀವು ಅದು ಅಲ್ಲಿ ಪಾಯಿಂಟ್ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಕಮ್ಮಿ ಇರುತ್ತೆ, 10,000 ಇರುತ್ತೆ, 20,000 ಇರುತ್ತೆ, 50,000 ಇರುತ್ತೆ. ಡೆಫಿನೆಟ್ಲಿ ಅವ್ರು ಹೇಗೆ ಹೆಜ್ಜೆ ಇಡ್ಬೋದು? ಸೊ ಕಡಿಮೆ ಕ್ಯಾಪಿಟಲ್ ಇರೋರಿಗೆ ದ ಸಿಂಪಲ್ ಸಜೆಷನ್ ಇಸ್ ಅಪ್ಲೈ ಫಾರ್ IPOs. ಒಳ್ಳೊಳ್ಳೆ IPOs ಬರ್ತದೆ, ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಫಸ್ಟ್ ಟೈಮ್ ಕಂಪ್ನಿ ಶೇರ್ ಮಾರ್ಕೆಟ್ ಲಿಸ್ಟ್ ಆಗಕ್ಕೆ ಮುಂಚೆ ಅಲ್ಲಿ ಎಲ್ಲ ಥರದ್ದು ಬರುತ್ತಲ್ಲ, ಕ್ವಾಲಿಟಿ ಕಂಪನೀಸ್ ಇರ್ತವೆ, ಕ್ವಾಲಿಟಿ ಇಲ್ಲದೆ ಇರೋವು ಇರ್ತವೆ. ಡೆಫಿನೆಟ್ಲಿ ನೋಡ್ಕೋಬೇಕು. ಅದರಲ್ಲಿ ನಾವು ಕ್ವಾಲಿಟಿ ಇರೋದು ಹೆಂಗೆ ಹುಡ್ಕೋದಂದ್ರೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ನಾವು ಕಂಡು ಹಿಡ್ಕೋಬೇಕಾಗುತ್ತೆ. ಗೂಗಲಲ್ಲಿ ಹೋಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20%ಗಿಂತ ಜಾಸ್ತಿ ಇರೋ ಕಂಪನೀಸಲ್ಲಿ ಮಾತ್ರ IPO ಅಪ್ಲೈ ಮಾಡಬೇಕು. ಆ್ಯಂಡ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಂದು ಕಡಿಮೆನೆ, 14,000 ಸಮ್ ಚೇಂಜ್. ಸೊ ರೀಸೆಂಟ್ಲಿ ಸರ್ ಬಜಾಜ್ ಹೌಸಿಂಗ್ ಫಿನಾನ್ಸ್ ಅನ್ನೋ IPO ನಮ್ಮ ಅಕಾಡೆಮಿಯಲ್ಲಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಜನ ಹಾಕೋರು. ಅದರಲ್ಲಿ ಒಂದು ಸಿಕ್ಕಾಪಟ್ಟೆ ಜನಕ್ಕೆ ಸಿಕ್ಕಿದೆ. ಎವ್ರಿ 10 ಮೆಂಬರ್ಸಲ್ಲಿ 2 ಸಿಕ್ಕಿದೆ. ಎಲ್ಲ ಅಪ್ಲೈ ಮಾಡಿದವ್ರು ಎಲ್ರಿಗೂ ಸಿಗಲ್ಲ, ಲಾಟ್ರಿ ಅಲ್ಲ ಅವತ್ತು, ಲಾಟ್ರಿ ಬೇಸಿಸ್. ಸೊ 10 ಜನದಲ್ಲಿ 2 ಸಿಕ್ಕಿದೆ, ಇನ್ನು 8 ಜನಕ್ಕೆ ಸಿಗಲಿಲ್ಲ. ಅವ್ರಿಗೆ ದುಡ್ಡು ಡಬಲ್ ಆಯಿತು, 14,000 ಬಿಕೇಮ್ 22,000. ಸೊ ವೆರಿ ಹ್ಯಾಪಿ. ಸೊ ಈ ಥರ ನೀವು ವರ್ಷದಲ್ಲಿ IPOs ಅಪ್ಲೈ ಮಾಡಿ ಸಿಕ್ಕಿಲ್ಲ ಅಂದರೆ, ಯಾಕಂದ್ರೆ ಅದು ಎಲ್ಲರಿಗೂ ಸಿಗಲ್ವಲ್ಲ, ಫಂಡ್ ರೀಫಂಡ್ ಆಗುತ್ತೆ.
ಅಲ್ಲ ಅಂಥವ್ರು ಏನು ಮಾಡಬೇಕು ಅಂತ IPO ಬಿಟ್ಟರೆ ಬೇರೆ ಹೆಂಗೆ ಮೊದಲ ಹೆಜ್ಜೆ ಸರ್ ಒಂದು ಆಪ್ಷನ್ ನಾನು ಹೇಳ್ತೇನೆ ನೋಡಿ, ವರ್ಷದಲ್ಲಿ ಒಂದು 20ರಿಂದ 30 ಬ್ಯೂಟಿಫುಲ್ IPOs ಬರ್ತದೆ, ಅದರಲ್ಲಿ 3 ಸಿಗುತ್ತೆ, 3 ಸಿಗುತ್ತೆ ನನ್ನ ಪ್ರಕಾರ. ಎಂಥ ವರ್ಸ್ಟ್ ಕೇಸ್ ಲಕ್ಕೇ ಇಲ್ದಿರೋರ್ಗೂ ಸಹ ಸಿಕ್ಕಿದೆ. ಅದಕ್ಕೆ ನಾನೊಂದು ಸಜೆಷನ್ ಕೊಡ್ತೀನಿ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ದು ಇನ್ನೊಂದು 2-3 ಅಕೌಂಟ್ ಓಪನ್ ಮಾಡಿಸ್ಕೊಂಡು ಅವ್ರ ಮುಖಾಂತರ IPO ಅಪ್ಲೈ ಮಾಡಿದ್ರೆ ನಿಮಗೆ ಲಕ್ ಇಲ್ಲದೆ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರೋ ಮಹಾಲಕ್ಷ್ಮಿ ಇರ್ಬೋದೇನೋ ಗೊತ್ತಿಲ್ಲ, ಅವ್ರ ಮುಖಾಂತರ ಸಿಗ್ಬೋದೇನೋ. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. IPOs ಅಲ್ಲೇ ನನ್ನ ಸ್ಟೂಡೆಂಟ್ಸು ವರ್ಷಕ್ಕೆ 50ರಿಂದ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ವಿತೌಟ್ ಮಿಸ್. This is how TD Academy grown from scratch to this level because we give beautiful ideas to people. ಸೊ ಇದಾದಮೇಲೆ ಸರ್ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಸರ್ ಏನು ಮಾಡ್ಬೋದು 50,000 ಇರೋವಂಥವ್ರು ಅಂದರೆ, ಸೊ ದೇ ಕ್ಯಾನ್ ಸ್ಟಾರ್ಟ್ ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್, ನಿಫ್ಟಿ ಬೀಸ್, ಬ್ಯಾಂಕ್ ಬೀಸ್, IT ಬೀಸ್, ಫಾರ್ಮಾ ಬೀಸ್, ಕೆಳಗಡೆ ಬಿದ್ದವಾಗೆಲ್ಲ RSI 30ಗೆ ಬಂದವಾಗೆಲ್ಲ ಇನ್ವೆಸ್ಟ್ ಮಾಡ್ಬೋದು. ದಿಸ್ ಈಸ್ ವಾಟ್ ಐ ವಿಲ್ ರೆಕಮೆಂಡ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಗೆ ಹೋಗಬೇಡಿ, ಫ್ಯೂಚರ್ಸಲ್ಲಿ ಫ್ಯೂಚರ್ ಇಲ್ಲ, ಇಂಟ್ರಾಡೇಯಲ್ಲಿ ಲೈಫೇ ಇಲ್ಲ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಸೇ. ಸರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಮಾಡ್ಕೊಳ್ಳೇಬೇಕು. ಸೊ ಅದನ್ನು ಮಾಡ್ಕೋಬೇಕು ಅಂತಲೇ ಸೆಬಿ ಡಿಸ್ಕ್ಲೇಮರ್ ಕೊಟ್ಟಿದೆ. ಏನು ಕೊಟ್ಟಿದೆ ಅಂದರೆ, 9 ಔಟ್ ಆಫ್ 10 ಇಂಡಿವಿಜುವಲ್ಸ್ ಆರ್ ಲೂಸಿಂಗ್ ಮನಿ ಇನ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಮಿನಿಮಮ್ 50,000 ಕಳ್ಕೊತಾರಂತೆ. ಆ್ಯಂಡ್ ಅದರಲ್ಲಿ 28% ಆಫ್ ನೆಟ್ ಟ್ರೇಡಿಂಗ್ ಲಾಸಸ್ ಆರ್ ಟ್ರಾನ್ಸಾಕ್ಷನಲ್ ಕಾಸ್ಟ್. ಅಂದರೆ ಇದು ಓವರ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಸೆಬಿ ಹೇಳ್ತಾ ಇದೆ. ಸೊ ದಿನಕ್ಕೆ ನಾನು ನೋಡ್ದಂಗೆ ಇಂಟ್ರಾಡೇ ಟ್ರೇಡರ್ಸು ದುಡ್ಡು ಮಾಡ್ತಾರೆ, ಇಲ್ಲ ಅಂತಲ್ಲ, ಸ್ಕ್ಯಾಲ್ಪಿಂಗ್ ಮಾಡಿ ಮಾಡ್ತಾರೆ. ಬಟ್ ದಿನಕ್ಕೆ 2 ಟ್ರೇಡ್ ಮಾಡಬೇಕು. ದಿನಕ್ಕೆ 20 ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ದೆರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದ ಪರ್ಸನ್ ಮೈಂಡ್ ಸೆಟ್. ಸೊ ದಿನಕ್ಕೆ 20 ಟ್ರೇಡು 30 ಟ್ರೇಡ್ ಮಾಡೋದಕ್ಕೆ ಇದೇನು, ಇದು ಹೆಂಗಂದರೆ ಪ್ರತಿ ಸಾರಿನೂ ಹೋಗ್ಬಿಟ್ಟು ಅದೇನೋ ಒಂದು ಲಾರಿ ಹೋಗ್ತಾ ಇರ್ತದೆ, ಲಾರಿ ಕೆಳಗಡೆ ಹಿಂಗೆ ಕೈ ಇಟ್ಬಿಟ್ಟು ಆಪಲ್ ಇರ್ತದೆ, ಎತ್ಕೊಳ್ತಾರೆ, ಯಾವುದೋ ಒಂದು ಸತಿ ಕೈ ಸಿಕ್ಕಾಕೊಂಡ್ಬಿಡುತ್ತೆ, ಒಂದ್ಸತಿ ಪ್ರಾಣನೇ ಹೋಗುತ್ತೆ. ಸೊ ಈ ಥರ ಮಾಡಿ ಎಕ್ಸಾಂಪಲ್ ಆ್ಯಕ್ಚುಲಿ. ಸೊ ಈ ಥರ ಮಾಡೋಕ್ಕೆ ಹೋಗಿ ಸಿಕ್ಕಾಕೋತಾರೆ. ಸೊ ಶೇರ್ ಮಾರ್ಕೆಟಿಂದ ಯಾವುದೇ ರೀತಿಯಾದ ಮೋಸ ಆಗಬಾರ್ದು, ಯಾರೋ ದುಡ್ಡು ಕಳ್ಕೊಬಾರ್ದು. ಬಿಕಾಸ್ ದಟ್ ಈಸ್ ಮೈ ಮೇನ್ ವಿಷನ್. ಕಳ್ಕೊಬಾರ್ದು ಅಂತಲೇ ನಾನಿವತ್ತು ಗುಲ್ಬರ್ಗದಲ್ಲೂ ಬ್ರಾಂಚ್ ಮಾಡ್ತಾ ಇದ್ದೀನಿ, ರಾಯಚೂರಲ್ಲೂ ಮಾಡ್ತೀನಿ, ಮಂಗಳೂರಲ್ಲೂ ಮಾಡ್ತೀನಿ. ಏನಕ್ಕಂದರೆ ಅಲ್ಲಿನ ಜನಗಳಿಗೆ ತಿಳುವಳಿಕೆ ಇಲ್ಲ. ನಾನಿವತ್ತು ಮಾಡಿಲ್ಲ ಅಂದರೆ ಬೇರೆಯವ್ರು ಯಾರೋ ಬಂದು ಏನೋ ಸ್ಕ್ಯಾಮ್ ಮಾಡಿ 100 ಕೋಟಿ ಹಗರಣ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕಂದ್ರೆ ಎಜುಕೇಟ್ ಮಾಡೋರು ಜಾಸ್ತಿ ಜನ ಬರಬೇಕು. ಇನ್ನೊಂದು ನಾನು ಕರೆ ಕೊಡೋದೇನೆಂದರೆ, ಸುಮ್ಮನೆ ಆ ಬ್ರ್ಯಾಂಡು ಈ ಬ್ರ್ಯಾಂಡು ವಾಟೆವರ್ ನೀವು ಬೇರೆ ಬೇರೆ ಸಂಸ್ಥೆಗಳು ಓಪನ್ ಮಾಡೋ ಬದಲು TD ಜೊತೆ ಕೊಲಾಬ್ರೇಟ್ ಹಾಕಿದ್ರೆ TD ಫ್ರಾಂಚೈಸಿ ಕೊಡ್ತೀವಿ ನಾವೇ. ಆ್ಯಂಡ್ ವಿ ಗಿವ್ ಬ್ಯೂಟಿಫುಲ್ ರೆವಿನ್ಯೂ ಶೇರಿಂಗ್ ಆಲ್ಸೋ. TD ಬ್ರ್ಯಾಂಡಲ್ಲೇ ಮಾಡಿ ಆ್ಯಂಡ್ ವಿ ಟ್ರೈನ್ ದೆಮ್ 1 ಇಯರ್ ನನ್ನ ಅಂಡರ್ ಇಟ್ಕೊಂಡು ಟ್ರೈನ್ ಅಪ್ ಮಾಡಿ ಆ್ಯಂಡ್ ವಿ ಗಿವ್ ದೆಮ್ ಫ್ರಾಂಚೈಸಿ. ಬ್ಲೈಂಡಾಗಿ ಯಾರು ಎಲಿಜಿಬಿಲಿಟಿ ಇಲ್ಲವ್ರಿಗೆ ಫ್ರಾಂಚೈಸಿ ಕೊಡೋದೇ ಇಲ್ಲ. ನನ್ನ ಥರ ನಾನು ಹೇಳ್ಕೊಡೋ ಥರ ಪಾಠ, ನನ್ನಿರೋ ಮೈಂಡ್ ಸೆಟ್ಟು, ನನ್ನಿರೋ ಮಿಷನ್ ಒಬ್ಬ ಹುಡುಗನಿಗೆ ಬಂದರೆ ನಾನು ಅವನ್ನ ಟ್ರೈನ್ ಅಪ್ ಮಾಡಿ ಒಂದು ಫ್ರಾಂಚೈಸಿ ಹಾಕಿ ನಾನೇ ಹಾಕ್ಕೊಡ್ತೀನಿ. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ರಿಸ್ಕ್ ರಿವಾರ್ಡ್ ಸರ್, ದಿಸ್ ಇಸ್ ಮೈ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ವಿಡಿಯೋ. ರಿಸ್ಕ್ ರಿವಾರ್ಡ್ ತೊಗೊಳ್ಳೋಣ. ಲೆಟ್ಸ್ ಸೇ ಒಬ್ಬ ಹುಡುಗ ₹1 ರಿಸ್ಕು ₹1 ಪ್ರಾಫಿಟ್ಗೆ ಹೇಮ್ ಮಾಡ್ತಾ ಇದ್ದಾನೆ. ₹1 ರಿಸ್ಕು ₹1 ಪ್ರಾಫಿಟ್ ಬಂದರೆ ಟ್ರೇಡ್ ತೊಗೊಳ್ತಾನೆ, 100 ಟ್ರೇಡ್ ತೊಗೊಳ್ತಾನೆ, 50 ಟ್ರೇಡ್ ಗೆಲ್ತಾನೆ, 50 ಟ್ರೇಡ್ ಸೋಲ್ತಾನೆ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಪ್ರಾಬಬಿಲಿಟಿ ಇಸ್ 50 to 60%, 70% ಇಷ್ಟೇ ಇರೋದು. ಲೆಟ್ಸೇ ಒಂದು ಯಾಕೋ 50 ಟ್ರೇಡ್ ಗೆದ್ದ, 50 ಟ್ರೇಡ್ ಸೋತ. ಇದರಲ್ಲಿ 50 ಟ್ರೇಡ್ ಗೆದ್ರಲ್ಲಿ ₹1 ಮಾಡ್ದ, ಇನ್ನು 50 ಟ್ರೇಡಲ್ಲಿ ಸೋತ ₹55 ಕಳ್ಕೊಂಡ, ₹50 ಗಾನ್. ವಾಟ್ ಈಸ್ ಅ ನೆಟ್ ಟು ನೆಟ್ ಅಂದರೆ ಝೀರೋ, ಪ್ರಾಫಿಟು ಇಲ್ಲ, ಲಾಸು ಇಲ್ಲ. ಬಟ್ ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಆ್ಯಂಡ್ ಬ್ರೋಕರೇಜ್ ಇದೆಲ್ಲ ಹೋದರೆ ಯು ವುಡ್ ಹ್ಯಾವ್ ಲಾಸ್ ಸಮ್ ₹10. ಇದು ಅರ್ಥ ಮಾಡ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅ ಝೀರೋ ಸಮ್ ಗೇಮ್. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅ ಝೀರೋ ಸಮ್ ಗೇಮ್, ಇಟ್ಸ್ ಅ ನೆಗೆಟಿವ್ ಗೇಮ್. ದುಡ್ಡು ಮೈನಸ್ಸು ಆಗೋ ಚಾನ್ಸಸ್ ಇರುತ್ತೆ ಇಫ್ ಯು ಡೋಂಟ್ ವಿನ್. ನೆಕ್ಸ್ಟ್ ಕೇಸ್ ಸ್ಟಡಿ ನೋಡೋಣ. 1:2 ರಿಸ್ಕ್ ರಿವಾರ್ಡ್. ₹1 ರಿಸ್ಕು, ₹2 ಪ್ರಾಫಿಟ್. ದಿಸ್ ಈಸ್ ರಿಯಲಿ ಗುಡ್. ಕಳ್ಕೊಂಡವಾಗೆಲ್ಲ ನಾನು ₹1 ಕಳ್ಕೊತೀನಿ, ಗಳಿಸಿದವಾಗೆಲ್ಲ ₹2 ಮಾಡ್ತೀನಿ. ಲೆಟ್ಸೇ ನಾನು 50 ಟ್ರೇಡ್ ಗೆದ್ದೆ, 50 ಟ್ರೇಡ್ ಕಳ್ಕೊಂಡೆ. ಆದರೂ ಸಹ ನಾನು ಗೆದ್ದವಾಗೆಲ್ಲ ₹2 ಮಾಡಿದ್ದೀನಿ, ಟೋಟಲ್ ನಾನು ₹100 ಸಂಪಾದನೆ ಮಾಡಿದೆ. ಸೋತವಾಗ ₹1 ಕಳ್ಕೊಂಡೆ, ₹50 ಕಳ್ಕೊಂಡೆ, ಸ್ಟಿಲ್ ಐ ಮೀನ್ 50% ಪ್ರಾಫಿಟ್. ದಿಸ್ ಈಸ್ ರಿಯಲಿ ಗುಡ್. ಇದನ್ನು ಯಾರೂ ಮೇಂಟೈನ್ ಮಾಡಲ್ಲ. ನಾನು ನೋಡ್ದಂಗೆ ಎಲ್ಲರೂ ಮಾಡೋದು ಕೇಸ್ ಸ್ಟಡಿ 3ನೇ. ₹2 ರಿಸ್ಕು, ₹1 ಪ್ರಾಫಿಟ್ ಗೇಮ್ ಮಾಡ್ತಾರೆ. ಹೋದರೆ ₹2, ಬಂದರೆ ₹1. ಈ ಥರ 50 ಟ್ರೇಡ್ ಏನಾದ್ರು ಮಾಡಿದ್ರೆ, 50 ಟ್ರೇಡ್ ಗೆದ್ದರೆ ನಿಮಗೆ ಬರೋದು ₹50. ಅದೇ 50 ಟ್ರೇಡ್ ಸೋತ್ರೆ ನಿಮ್ಗೆ ಹೋಗೋದು ₹100. ಯುವರ್ ಇನ್ ಅ ಲಾಸ್ ಆಫ್ -50%. ಲಾಸ್ ಕಂಪ್ಲೀಟ್ಲಿ ನಿಮ್ದು 50% ಮೈನಸ್ ಆಗುತ್ತೆ. ಆ್ಯಂಡ್ ಯುವರ್ ಅ ಫೇಲ್ಯೂರ್ ಟ್ರೇಡರ್.
ಸೊ ನೀವು ಫೇಲ್ ಆಗ್ತೀರಾ ಟ್ರೇಡಿಂಗಲ್ಲಿ. ಈ ಸೈಕಾಲಜಿನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ಎವ್ರಿಥಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಇದರಲ್ಲಿ ರಿಸ್ಕ್ 100% ಇದೆ. ಆ ರಿಸ್ಕ್ನ ಯಾರು ಮೆಟ್ಟಿ ನಿಲ್ತಾರೋ ಅವರೇ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮನೋಜ್ ಕುಮಾರ್ ಅವರೇ, ನಿಮಗೂ TIDA ಅಕಾಡೆಮಿಯಲ್ಲಿ ಕೋಚಿಂಗ್ ಪಡಿಬೇಕು, ತರಬೇತಿ ಪಡಿಬೇಕು ಅನ್ನೋ ಆಸಕ್ತಿ ಇದ್ದರೆ ಅವರ ರಾಜಾಜಿನಗರ ಅಡ್ರೆಸ್ ಸೇರಿದ ಹಾಗೆ ಇತರ ಬ್ರಾಂಚ್ಗಳ ಅಡ್ರೆಸ್ ಮತ್ತು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಕುಮಾರ್ ಅವರ. ಮತ್ತೆ ಸಿಗೋಣ. ನಮಸ್ತೆ.